ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ ಒಂದು ಗಿಫ್ಟ್ ಇವತ್ತು ನನಗೆ ಬರುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ. ಎಲ್ಲಿ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಸುಮಾರು ಜನ ನನ್ನ ಸ್ಕಿನ್ ಬಗ್ಗೆ ಕೇಳ್ತಾ ಇರ್ತಾರೆ. ನಿಮ್ಮ ಸ್ಕಿನ್ ಯಾವಾಗಲೂ ಕ್ಲಿಯರ್ ಆಗಿರುತ್ತೆ, ಹೇಗೆ, ಏನು ಮಾಡ್ತೀರಾ ಅಂತ ಹೇಳಿ. ನನ್ನ ಸ್ಕಿನ್ ಮೇಲೆ ಕಲೆ ಬೀಳಲ್ಲ ಅಂತ ಹೇಳಿ ಯಾವುದೇ ಇದಿಲ್ಲ. ನನ್ನ ಸ್ಕಿನ್ ಮೇಲೆ ಕೂಡ ಎಲ್ಲರ ಹಾಗೆ ಪಿಂಪಲ್ಸ್, ಕಲೆ ಎಲ್ಲನೂ ಬೀಳುತ್ತೆ. ಒಂದು ಟೈಮಲ್ಲಿ ಸ್ವಲ್ಪ ತಲೆ ಸಿಡಿತ ಅದೆಲ್ಲ ಸ್ಟಾರ್ಟ್ ಆಗಿ ಯಾವುದರಿಂದ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ, ಯಾವುದರಿಂದ ಎಲರ್ಜಿ ಆಯಿತು ಏನು ನನಗೆ ಚೂರು ಕೂಡ ಗೊತ್ತಿಲ್ಲ. ಇಲ್ಲಿ ಎಲ್ಲ ಉಂಟು ನೋಡಿ, ಸ್ವಲ್ಪ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಯಿತು ಈ ಸೈಡ್ ಹಾಗೂ ಈ ಸೈಡ್. ನಾನು ಇದಕ್ಕಿಂತ ಮೊದಲು ತೆಗೆದ ಫೋಟೋಸ್ ಒಮ್ಮೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಹಾಳಾಗಿ ಬಂದಿತ್ತು ನನ್ನ ಸ್ಕಿನ್ ಅಂತ. ಅಂದರೆ ಸ್ವಲ್ಪ ಟೈಮ್ ಉಂಟು ನೋಡಿ, ನನಗೆ ಸ್ವಲ್ಪ ನಿದ್ದೆ ಬರೋದು ಕೂಡ ಕಮ್ಮಿ ಇತ್ತು, ಹಾಗೂ ಸ್ವಲ್ಪ ಹೆಡ್ಡೇಕ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಹಾಗಾಗಿ ನಾನು ಇದು ಜಂಡು ಬಾಂಬ್ ಎಲ್ಲ ಉಂಟು ನೋಡಿ, ತುಂಬ ಹಚ್ತಾ ಇದ್ದೆ. ಅದರಿಂದ ಸ್ಕಿನ್ ಬರ್ನ್ ಆಗಿತ್ತಾ ಅಥವಾ ಏನಾಗಿತ್ತು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ತುಂಬ ಹೆದರಿ ಹೋದೆ. ಯಾಕೆಂದರೆ ಸುಮಾರು ಜನ ಬಂಗು ಎಲ್ಲ ಹೇಳ್ತಾರೆ ನೋಡಿ, ಅದು ಇಲ್ಲಿಂದಲೇ ಕೆಲವರಿಗೆ ಸ್ಟಾರ್ಟ್ ಆಗುತ್ತೆ ಕಪ್ಪಾಗಲಿಕ್ಕೆ, ಮತ್ತು ಫುಲ್ಲು ಇಲ್ಲಿ ಎಲ್ಲ ಬರುತ್ತೆ. ನೀವು ಕೂಡ ಸುಮಾರು ಸಲ ನೋಡಿರ್ಬಹುದು, ಅಥವಾ ಕೆಲವರು ಅದನ್ನು ಇನ್ನೂ ಕೂಡ ಅನುಭವಿಸ್ತಾ ಇರಬಹುದು. ಯಾವಾಗ ಸ್ಕಿನ್ ಎಲ್ಲ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಮತ್ತೆ ಏನು ಮಾಡಿದ್ರೂ ಹೋಗೋದಿಲ್ಲ. ನಾವು ಸ್ಕಿನ್ ಎಕ್ಸ್ಪರ್ಟ್ ಯಾರಿದ್ದಾರೆ ಅಥವಾ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಹೀಗೆ ನಾವು ಯಾವುದು ಸಿಕ್ಕಿದ ಕ್ರೀಮ್ ಎಲ್ಲ ಹಾಕುವಾಗೆ ಇಲ್ಲ, ತುಂಬ ರಿಯಾಕ್ಷನ್ ಆಗುತ್ತೆ ಅಂತ ಸ್ಕಿನ್ ನಾವು ಅಂತ ಕ್ರೀಮ್ ನಾವು ಯೂಸ್ ಮಾಡಿದ್ದೆ. ಹಾಗಾಗಿ ನಾನು ಹೆದರಿ ನಾನೇನು ಮಾಡಿದೆ, ವೆಬ್ಸೈಟಲ್ಲೆಲ್ಲ ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರು ಸ್ಕಿನ್ ಡಾಕ್ಟರ್ ಇದ್ದಾರೆ, ಯಾರು ಒಳ್ಳೆ ಸ್ಕಿನ್ ಎಕ್ಸ್ಪರ್ಟ್ ಇದ್ದಾರೆ ಹಾಗೀಗೆ ಅಂತ ಹೇಳಿ ಡರ್ಮಟಾಲಜಿಸ್ಟ್ ಹತ್ರ ಸಜೆಸ್ಟ್ ಎಲ್ಲ ತಗೊಂಡು ಏನಾದರೂ ಮಾಡೋಣ ಅಂತ ಹೇಳಿ. ಟೈಮ್ ತುಂಬ ಕಮ್ಮಿ ಇರೋದು, ಡಾಕ್ಟರ್ ಹತ್ರ ಹೋಗಬೇಕು, ಹೊರಗಡೆ ಕ್ಯೂ ಅಲ್ಲಿ ನಿಲ್ಲಬೇಕು ತುಂಬ ಹೊತ್ತು. ಆಮೇಲೆ ಇವಾಗಂತೂ ಡಾಕ್ಟರ್ ಹತ್ರ ಹೋಗುವಾಗಿಲ್ಲ, ತುಂಬ ಕಷ್ಟ. ಇಷ್ಟೇ ಜನ ಹೋಗಬೇಕು, ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಇಂಥದ್ದೆಲ್ಲ ಟೈಮ್ ಇದ್ದುಂಟು ನೋಡಿ. ತುಂಬ ಎಂತ ಹೇಳ್ತಾರೆ, ಟೈಮ್ ಉಂಟು ನೋಡಿ, ನಿಜವಾಗ್ಲೂ ತುಂಬ ವೇಸ್ಟ್ ಆಗುತ್ತೆ. ನೀವು ನೋಡಿರ್ಬೋದು, ಒಂದು ದಿನ ಡಾಕ್ಟರ್ಗೆ ಸಿಗ್ಲಿಕ್ಕೆ ಹೋದ್ರೆ ಎಷ್ಟು ಟೈಮ್ ನಾವು ವೇಟ್ ಮಾಡ್ಬೇಕಂತ ಇಲ್ಲ. ಹಾಗೆ ಹುಡುಕ್ತಾ ನನಗೆ ಕ್ಯೂರ್ ಸ್ಕಿನ್ ಬಗ್ಗೆ ಗೊತ್ತಾಯ್ತು. ಅದರ ರಿವ್ಯೂಸ್ ಎಲ್ಲ ಹೆಚ್ಚಾಗಿ ನಾನು ಏನು ನೋಡಿದ್ರು ಹೊಸದಾಗಿ ಅದರ ರಿವ್ಯೂಸ್ ಎಲ್ಲ ಓದ್ತೀನಿ. ನಾನು ಮಾತ್ರ ಅಲ್ಲ, ನನ್ನ ಹಸ್ಬೆಂಡಿಗೆ ಕೂಡ ಕೊಡೋದು, ಓದಿ ಏನಾಯ್ತು ಹಾಗೆ ಅಂತ ಅವರ ತಲೆ ಕೂಡ ತಿಂತಾ ಇರ್ತೀನಿ. ಯಾಕಂದ್ರೆ ಸ್ಕಿನ್ ಬಗ್ಗೆ ನನಗೆ ತುಂಬ ಕಾಳಜಿ ಅಂತ ಹೇಳ್ತಾರೆ ನೋಡಿ, ತುಂಬ ನಾನು ಜಾಗ್ರತೆ ಮಾಡ್ತೀನಿ. ಸ್ವಲ್ಪನೂ ಹಾಳಾದ್ರೆ ನನಗೆ ತುಂಬ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದ್ರ ಬಗ್ಗೆ ಗೊತ್ತಾಯ್ತು, ಅದ್ರ ರಿವ್ಯೂಸ್ ಎಲ್ಲ ಓದಿದೆ, ಸುಮಾರು ಜನ ಯೂಸ್ ಮಾಡ್ತಾ ಇದ್ರು, ಅವರದ್ ಬಗ್ಗೆ ಎಲ್ಲ ನಾನು ಅದರಲ್ಲಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಇದೊಂದು ನನಗೆ ತುಂಬಾ ಬೆಸ್ಟ್ ಅಂತ ಎನಿಸ್ತು. ಯಾಕೆ ಗೊತ್ತುಂಟ, ಇದೊಂದು ಸ್ಕಿನ್ ಎಕ್ಸ್ಪರ್ಟ್ ಡಾಕ್ಟರ್ ಡರ್ಮಟಾಲಜಿಸ್ಟ್ ಅಂತ ಉಂಟು ನೋಡಿ, ಬೇಸ್ಡ್ ಆಪ್ ಇದು. ಇದ್ರಲ್ಲಿ ಉಂಟು ನೋಡಿ, ನಿಮ್ಮ ಸ್ಕಿನ್, ಫೇಸ್, ಹೇರ್ ಇಶ್ಯೂ ಯಾವುದಾದ್ರೂ ಇರ್ಲಿ, ಮನೆಯಲ್ಲೇ ಕೂತ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಯಾಕೆ ಗೊತ್ತುಂಟ, ಈಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ನಮ್ಮ ಟೈಮು, ಅಲ್ಲಿ ಅವರಿಗೆ ಫೀಸ್, ಎಷ್ಟು ಸಲ ನಾವು ಹೋಗಿ ಡಾಕ್ಟರ್ಗೆ ಕನ್ಸರ್ನ್ ಮಾಡ್ತೀವಿ ಅಷ್ಟು ಫೀಸ್, ಅದು ಇದು ಅಂತೆಲ್ಲ ಆಗುತ್ತೆ. ಆದ್ರೆ ಇದು ಏನ್ ಗೊತ್ತಿಲ್ಲ, ನೀವು ಮನೆಯಲ್ಲೇ ನಿಮ್ಗೆ ಒಳ್ಳೆ ಸ್ಕಿನ್ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ಅಂತ ಹೇಳ್ತೀವಿ ನೋಡಿ, ಅವರು ನಿಮ್ಗೆ ಮನೆಯಲ್ಲಿ ಕುತ್ಕೊಂಡು ಆನ್ಲೈನ್ ಅಲ್ಲೇ ಸಿಗ್ತಾರೆ. ನಿಮ್ಮ ಸ್ಕಿನ್ ಇದು ಅದರದ್ದೆಲ್ಲ ನೀವು ಡಿಟೇಲ್ ಅವರಿಗೆ ಹೇಳ್ಬೇಕಾಗತ್ತೆ, ಏನಾಗಿದೆ ಏನು ಎಲ್ಲವನ್ನ ಅವರು ಕೇಳ್ತಾರೆ ನಿಮ್ಗೆ.
ಓಕೆ, ನಾನು ಇವಾಗ ಹೇಳ್ತೀನಿ ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪ್ ನೀವು ಯಾವ ರೀತಿ ಯೂಸ್ ಮಾಡ್ಬೋದು, ಹಾಗೆ ಇದರಲ್ಲಿ ಏನೆಲ್ಲ ಕೇಳ್ತಾರೆ, ನಾನು ಏನು ಮಾಡಿದೆ ಅದನ್ನು ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ. ನನ್ನ ಸ್ಕಿನ್ ಹೇಗಿತ್ತು ಅದು ಕೂಡ ನಿಮಗೆ ಅವಾಗ ಗೊತ್ತಾಗುತ್ತೆ. ಓಕೆ, ಫಸ್ಟಿಗೆ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದ್ದೆ, ನಿಮಗೆ ಅಲ್ಲಿ ಫಸ್ಟ್ ನಿಮಗೆ ಯಾವ ಸೈಡ್ ಏನಾಗಿದೆ ಅಂತ ಹೇಳಿ ಫಸ್ಟ್ ನಿಮ್ಮ ಫೋಟೋ ತೆಗೆದು ಕಳಿಸ್ಲಿಕ್ಕಿರುತ್ತೆ ಅವಾಗ. ಅಂದರೆ ನನಗೆ ಈ ಸೈಡ್ ಇತ್ತು ನೋಡಿ, ಈ ಸೈಡ್ ಇದ್ದು ಈ ಆ್ಯಂಗಲ್ ಹೀಗೆ ಹೀಗೆ ಎಲ್ಲ 2-3 ಆ್ಯಂಗಲ್ ಅಲ್ಲಿ ಅವರು ಫೋಟೋ ಕೇಳ್ತಾರೆ. ಆ ಫೋಟೋ ಒಂದು ಸೆಲ್ಫಿ ಅಲ್ಲಿ ಒಂದು ಇರುತ್ತೆ, ಅದನ್ನು ಒತ್ತಿದ್ರೆ ನೀವು ಹೀಗೆ ನಿಂತು ನಿಮ್ದು ಫೋಟೋ ಯಾವ ಸೈಡ್ ಏನಿದೆ ನೋಡಿ ಆ ಫೋಟೋವನ್ನು ನೀವು ಅವರಿಗೆ ಕಳಿಸಬೇಕು. ನಿಮ್ಮ ಫೋಟೋ ತೆಗೆದು ನೀವು ಕಳಿಸಿದ್ದೆ ಅದರಲ್ಲಿ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಕ್ಷಣವೇ, ತುಂಬ ಹೊತ್ತೆಲ್ಲ ತೆಗೆಯೋದಿಲ್ಲ, ತಕ್ಷಣವೇ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಿಮ್ಮ ಸ್ಕಿನ್ ಮೇಲೆ ಯಾವ ಪ್ರಾಬ್ಲಮ್ ಇದೆ ಅದನ್ನು ಅವರು ಡಿಟೇಲ್ ಆಗಿ ನಿಮಗೆ ಹೇಳ್ತಾರೆ. ಆಮೇಲೆ ನಿಮ್ಮ ಡೀಟೇಲ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನಿಮಗೆ ಮ್ಯಾರಿಡಾ, ಅನ್ಮ್ಯಾರಿಡಾ, ಮಕ್ಕಳು ಎಷ್ಟಿದ್ದಾರೆ, ಅಥವಾ ನೀವು ಯಾವುದಾದ್ರೂ ಎಲರ್ಜಿ ಉಂಟಾ, ಯಾವುದಾದ್ರೂ ಶುಗರ್, BP ಅಥವಾ ಏನಾದ್ರೂ ಹೆಲ್ತ್ ಇಶ್ಯೂ ಉಂಟಾ ಮೊದಲೇ, ಅದೆಲ್ಲ ನಿಮಗೆ ಅವರು ಕೇಳ್ತಾರೆ. ಅದೆಲ್ಲ ಕೇಳಿ ಆದ್ಮೇಲೆ ನಿಮಗೆ ಅವರೊಂದು ಕಿಟ್ ಅನ್ನು ರೆಡಿ ಮಾಡ್ತಾರೆ. ನಿಮಗೆ ನೋಡಿ ಇಂಥದ್ದೊಂದು ಕಿಟ್ ಬರುತ್ತೆ ಮನೆಗೆ. ಇದರಲ್ಲಿ ಉಂಟು ನೋಡಿ, ಎಲ್ಲವನ್ನ ಅವರು ಕಳಿಸ್ತಾರೆ. ನಿಮಗೆ ಯಾವ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಅವರು ತಿಳಿದುಕೊಂಡು ನಿಮಗೆ ಏನೆಲ್ಲ ಬೇಕು ನೋಡಿ ಅದನ್ನೊಂದು ಕಿಟ್ ಮಾಡಿ ಅವರು ಕಳಿಸ್ಬಿಡ್ತಾರೆ. ಆಮೇಲೆ ಅವರಿಗೆ ಏನಾದರೂ ಡೌಟ್ ಇದೆ ಅಥವಾ ನಿಮ್ಮ ಫೋಟೋನೇ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಥವಾ ಅವರಿಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಡಾಕ್ಟರೇ ನಿಮಗೆ ಕಾಲ್ ಮಾಡ್ತಾರೆ. ಆಮೇಲೆ 20 ಡೇಸ್ಗೆ ಒಮ್ಮೆ ಡಾಕ್ಟರ್ ಖುದ್ದಾಗಿ ನಿಮಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನೀವೇನು ಹೇಳ್ಬೇಕಂತ ಇಲ್ಲ, ಹೇಗಿದೆ ಸ್ಕಿನ್ ಹಾಗೆ ಹೀಗೆ ಅಂತ. ಮತ್ತೊಮ್ಮೆ ನೀವು ಒಮ್ಮೆಲೆ ಸರಿ ಆಗದಿದ್ರೆ ಅಥವಾ ಇವಾಗ ಹೇಗಿದೆ ಅದನ್ನ ನೀವು ಮತ್ತೊಮ್ಮೆ ಫೋಟೋ ಕಳಿಸಿದ್ರೆ ಏನು ಪ್ರಾಬ್ಲಮ್ ಇದೆ ಮತ್ತೆ ಏನಾಯ್ತು ಅದನ್ನೆಲ್ಲ ನಿಮ್ಗೆ ಅವರು ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ನಮ್ಗೆ ಈ ಕಿಟ್ ಉಂಟು ನೋಡಿ 1500ಗೆ ಸಿಕ್ತು. ನೀವು ಎನಿಸ್ಬೋದು 1500 ತುಂಬಾ ಕಾಸ್ಟ್ಲಿ ಆಯ್ತಂತ ಹೇಳಿ. ಇದು ಉಂಟು ನೋಡಿ ನಿಮ್ಗೆ ವಿತ್ ಡಾಕ್ಟರ್ ಫೀಸ್, ಡೆಲಿವರಿ ಚಾರ್ಜಸ್, ಪ್ರಾಡಕ್ಟ್ ಚಾರ್ಜಸ್ ಎಲ್ಲನೂ ಆಗಿ ನಿಮಗೆ ಅಷ್ಟಾಗಿ ಸಿಗುತ್ತೆ. ಒಂದ್ ಕಡೆ ನಿಮ್ಮ ಟೈಮ್ ಉಳಿಯುತ್ತೆ. ಡೈರೆಕ್ಟ್ ಆಗಿ ನೀವು ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡುದು, ಯಾರು ಬೇರೆ ನಿಮ್ಗೆ ಸಿಗುದಿಲ್ಲ. ಎಕ್ಸ್ಪರ್ಟ್, ಸ್ಕಿನ್ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರ ಹತ್ರ ನೀವು ಕನ್ಸಲ್ಟ್ ಮಾಡ್ತೀರಾ. ಡೈರೆಕ್ಟ್ ಆಗಿ ಮನೆಯಲ್ಲೇ ಕೂತ್ಕೊಂಡು ನೀವು ನಿಮ್ಗೆ ಡಾಕ್ಟರ್ ಮಾತಾಡ್ಲಿಕ್ಕೆ ಸಿಗ್ತಾರೆ. 20 ಡೇಸ್ಗೆ ಒಮ್ಮೆ ನಿಮ್ಗೆ ಫಾಲೋ ಅಪ್ ಮಾಡ್ತಾರೆ. ಇಲ್ಲದ್ರೆ ನಾವೇನು ಮಾಡ್ಬೇಕಾಗತ್ತೆ, ಪದೇ ಪದೇ ಡಾಕ್ಟರ್ಗೆ ಮೀಟ್ ಆಗುವಾಗ ಪದೇ ಪದೇ ನಾವು ಎಕ್ಸ್ಟ್ರಾ ಫೀಸ್ ಅದೆಲ್ಲ ಕೊಡ್ಬೇಕಾಗತ್ತೆ. ಅಥವಾ ಡಾಕ್ಟರ್ ಹತ್ರ ಹೋಗುವಾಗ ಕೂಡ ನಾವು ಒಂದು ಫೀಸ್ ಕೊಡ್ಬೇಕು, ಅಲ್ಲಿ ವೇಟ್ ಮಾಡ್ಬೇಕು ಡಾಕ್ಟರ್ಗೆ. ಆಮೇಲೆ ಅವರು ನಮ್ಗೆ ಬರೆದು ಕೊಡ್ತಾರೆ, ಅದನ್ನ ತರಬೇಕು, ಹಚ್ಬೇಕು. ಈಗ ತುಂಬಾ ಕೆಲಸ ಅಲ್ವಾ, ಇದೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಗೆ ಆಗುತ್ತೆ. ಹಾಗಾಗಿ ನನಗೆ ವರ್ತ್ ಅಂತ ಎನಿಸ್ತು. 15,500 ನನಗೇನು ದೊಡ್ಡದಂತ ಎನಿಸ್ಲಿಲ್ಲ. ಆಮೇಲೆ ನೀವು ಉಂಟು ನೋಡಿ, ನಿಮ್ಗೆ ಏನೇ ಡೌಟ್ ಇದ್ರು ಯಾವಾಗ ಬೇಕಿದ್ರು ಡಾಕ್ಟರ್ಗೆ ಕಾಲ್ ಮಾಡಿ ಅಥವಾ ಚಾಟ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೂಡ ನೀವು ಕೇಳ್ಬಹುದು. ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ನೀವು ಹೇಳ್ಬಹುದು. ಕೇವಲ ಲೇಡೀಸ್ಗೆ ಮಾತ್ರ ಅಲ್ಲ, ಜೆಂಟ್ಸ್ಗೆ ಕೂಡ ಸೇಮ್. ಹಾಗಾಗಿ ಯಾರು ಕೂಡ, ಕೆಲವರಿಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆಲ್ಲ ಒಂಥರ ಆಗತ್ತೆ ನೋಡಿ, ಅಂತವ್ರಿಗೆಲ್ಲ ಇದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಅಂಡ್ ಬಾಯ್ಸ್ ಇಬ್ರಿಗೆ ಕೂಡ ಇದು ಒಳ್ಳೇದಂತ ನನಗೆ ಅನಿಸುತ್ತೆ. ಹಾಗೂ ಯಾವುದೇ ಇಲ್ಲಿ ಸೈಡ್ ಎಫೆಕ್ಟ್ಸ್ ಆಗುವಂತ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸರ್ಟಿಫೈಡ್ ಡಾಕ್ಟರ್ಸ್ ಇದ್ದಾರೆ ನೋಡಿ, ಅವರೇ ನಿಮ್ಗೆ ಇಲ್ಲಿ ಇದನ್ನೆಲ್ಲ ಮಾಡಿ ಕಳಿಸ್ತಾರೆ. ಓಕೆ, ಕ್ಯೂರ್ ಸ್ಕಿನ್ ಏನಾದರೂ ನಿಮಗೆ ಲಿಂಕ್ ಎಲ್ಲ ಬೇಕಿದೆ ಆದರೆ ನಾನು ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನಿಮಗೆ ಈಸಿಯಾಗಿ ಸಿಗುತ್ತೆ. ಹಾಗೂ ನಾವು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಎಲ್ಲ ಆದ್ರಿಂದ ನಮಗೆ ಎಕ್ಸ್ಟ್ರಾ ಅವರು ಆಫರ್ ಕೂಡ ಕೊಡ್ತಾರೆ. ಹಾಗಾಗಿ ನನ್ನ ಕೂಪನ್ ಕೋಡ್ ಅನ್ನು ನಾನು ಹಾಕಿರ್ತೀನಿ, ಅದನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಇದರ ಲಾಭವನ್ನು ಕೂಡ ನೀವು ಎಲ್ಲರೂ ಪಡೀರಿ. ನಿಮ್ಗೆ ಎಷ್ಟು ಕಮ್ಮಿ ಆಗುತ್ತೆ ಅದೇ ನನ್ನಿಂದ ನಿಮ್ಗೆ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ ಅಂತ ಆದ್ರೆ ನನಗೆ ತುಂಬಾ ಖುಷಿ. ಹಾಗಾಗಿ ನೀವು ಯಾವಾಗಲೂ ಅದನ್ನೆಲ್ಲ ತರಿಸುವಾಗ ನನ್ನ ಕೂಪನ್ ಕೋಡ್ ಇಂದಲೇ ತರಿಸಿ ನೀವು. ಓಕೆ, ಇನ್ನು ಮುಂದೆ ನಮ್ಮ ಈ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಬೆಳಿಗ್ಗೆ ಮಾರ್ಕೆಟಿಗೆ ಹೋಗ್ಲಿಕ್ಕಿತ್ತು. ಮಾರ್ಕೆಟ್ಗೆ ಹೋಗಿ ಬಂದು ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಇವಾಗ ನಮ್ಮ ಪಜ್ಜು ಬೆಳಗ್ಗೆ ಎದ್ದು ಅವನ ಅಂಗಡಿ ಓಪನ್ ಮಾಡಿದ್ದಾನೆ. ಇಲ್ಲಿ ಎಂತ ಮಾಡ್ತಾ ಇದ್ದಾನೆ, ಬೆಳಿಗ್ಗೆ ಕೂತ್ಕೊಂಡು ಕ್ರಿಸ್ಮಸ್ಗೆ ಲೈಟಿಂಗ್ ರೆಡಿ ಮಾಡ್ತಾ ಇದ್ದಾನೆ. ಹಾಗೂ ನೆಕ್ಸ್ಟ್ ಇಡೀ ಮನೆ ಕೂಡ ಮೇಲೆ ಕೆಳಗೆ ಮಾಡಿಟ್ಟಿದ್ದಾನೆ. ಲೈಟಿಂಗ್ ಮಾಡ್ತಾನಂತೆ ಈ ಸಲ. ಹಾಗೆ ನೋಡೋಣ, ಒಂದೇ ಲೈಟಿಂಗ್ಸ್ ಈ ಸಲ ನಮ್ಮ ಕ್ರಿಸ್ಮಸ್ಗೆ. ಹಾಗೆ ನಿನ್ನೆ ಹೋಗಿ ಅಂಗಡಿಯಿಂದ ಸಣ್ಣ ಇದೆಲ್ಲ ತಗೊಂಡ್ ಬಂದಿದ್ದಾನೆ, ಅದಕ್ಕೆ ಎಂತ ಬೇಕು ನೋಡಿ ಅದು ಇದೆಲ್ಲ ತಗೊಂಡು ಬಂದು ಮನೆಯಲ್ಲೇ ಮಾಡ್ತಾನಂತೆ ನೋಡಿ. ನಮಗಿದ್ದಕ್ಕಿಲ್ಲ. ಓಕೆ, ನಾನು ಇವತ್ತು ನನ್ನ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ, ಅಡುಗೆ ಮಾಡೋದು. ಇವತ್ತು ಏನೆಲ್ಲ ಸ್ಪೆಷಲ್ ಉಂಟು, ಅಡುಗೆ ರೂಮಿಗೆ ಹೋಗಿನೇ ನೋಡೋಣ ನಾವು. ಓಕೆ, ಇವತ್ತು ಅಡುಗೆಗೆ ನಾನಿಲ್ಲಿ ಮಾಡ್ತಾ ಇದ್ದೀನಿ ಪ್ರಾನ್ಸ್
ಹಾಗೂ ಕಡಲೆ ಹಾಗೂ ನೆನೆ ಹಾಕಿದ ಹೆಸರು ಸ್ವಲ್ಪ ಮೊಳಕೆ ಬಂದಿದೆ. ಇದು ಜೆನ್ನಿಗೆಲ್ಲ ನಾವೆಲ್ಲ ಲಿವರನ್ನು ಬೇಯಿಸಿ ಇಟ್ಟಿದ್ದೀವಿ ಮಧ್ಯಾಹ್ನಕ್ಕೆ. ಓಕೆ, ಇವಾಗ ಕಟ್ಟಿಂಗ್ ಸ್ಟಾರ್ಟ್. ನಮ್ಮದು ಬೇಗನೆ ಎಲ್ಲ ಕೆಲಸನೂ ಆಗಬೇಕು. ಆಲ್ರೆಡಿ ಗಂಟೆ 12:30 ಆಯಿತು. ಓಕೆ, ಫಸ್ಟಿಗೆ ನಾನಿಲ್ಲಿ ಅರ್ಧ ಮಸಾಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ನಾನು ಕಡಲೆ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿ, ಇದಕ್ಕೆ ಯಾವುದೇ ಖಾರ ಕಳೆದು ಅದು ಇದು ಹಾಕ್ತಾ ಇಲ್ಲ. 1 ಗಂಟೆ ಒಳಗಿನ ಕೆಲಸವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗನೆ ಅಡುಗೆಯನ್ನು ಮಾಡಿ ಮುಗಿಸ್ಬೋದು. ಫಸ್ಟಿಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಗ್ಗರಣೆ ಹಾಕೋಣ. ಸಾಸಿವೆ, ಬೆಳ್ಳುಳ್ಳಿ ಎಲ್ಲವನ್ನು ಹಾಕೋಣ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿದ 2 ನೀರುಳ್ಳಿಯನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೂ ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಪ್ಲೇಟ್ ನೋಡಿ, ಕರಿಬೇವು ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದಾಳೆ. ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಹಾಗೆಯೇ ಬಿಡ್ತೀನಿ ನಾನು ನೀರುಳ್ಳಿಯನ್ನು. ಓಕೆ, ಇವಾಗ ಇದಕ್ಕೆ ಹಾಕೋಣ ಟೊಮೆಟೊ ಪ್ಯೂರಿ ಅಥವಾ ಟೊಮೆಟೊವನ್ನು ಕಟ್ ಮಾಡಿ ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಬೇಗನೆ ಆಗುತ್ತೆ. ಕಟ್ ಮಾಡುವ ಟೈಮೆಲ್ಲ ಉಳಿಯುತ್ತೆ. ಗರ್ರ್ ಅಂತ ಒಂದು ಮಿಕ್ಸಿಯಲ್ಲಿ ತಿರುಗಿಸಿದರೆ ಆಯಿತು. ಹಾಗಾಗಿ ನಾನಿಲ್ಲಿ 2 ಟೊಮೆಟೊ ಪ್ಯೂರಿಯನ್ನು ಯೂಸ್ ಮಾಡಿದ್ದೀನಿ. ಹಾಗೂ ಸ್ವಲ್ಪ ಮಸಾಲವನ್ನು ಹಾಕ್ತಾಯಿದ್ದೀನಿ. ಗರಂ ಮಸಾಲ ಸ್ವಲ್ಪ ಸಾಕು. ಆಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್ ಇದನ್ನೆಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರ್. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ, ಒಳ್ಳೆ ರೀತಿ ಫ್ರೈ ಮಾಡೋಣ. ಆಮೇಲೆ ಇದಕ್ಕೆ ನೆನೆ ಹಾಕಿದ ಕಡಲೆಯನ್ನು ಹಾಕೋಣ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಉಂಟು ನೋಡಿ, ಮೇಲ್ಗಡೆಯಿಂದ ಕೂಡ ಹಾಕ್ತಾ ಇದ್ದೀನಿ. ಕಡಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಸ್ವಲ್ಪ ಇದಾಗಲಿ ಅಂತ ಹೇಳಿ. ಇದು ಇಮ್ಲಿ, ನಮಗೆಲ್ಲರಿಗೂ ಇಷ್ಟ. ಇದು ಇಮ್ಲಿ ಲಾಲಿ. ಎಲ್ಲಿ ನಾನಿವಾಗ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ನನಗೆ ಕಡಲೆ ಪಲ್ಯ ಅಷ್ಟು ಇಷ್ಟ ಆಗಲ್ಲ. ಕೆಲವರು ಹಾಕದಿದ್ದರೆ ಪರವಾಗಿಲ್ಲ, ನೀವು ಸ್ಕಿಪ್ ಮಾಡ್ಬೋದು. ನನಗೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಖುಷಿಯಾಗುತ್ತೆ, ಇಷ್ಟ ಆಗುತ್ತೆ. ಓಕೆ, ನಾನು ಇದನ್ನು ಮುಚ್ಚಿ ಇಡ್ತೀನಿ. ಕರೆಕ್ಟಾಗಿ ಒಂದು 3-4 ವಿಸಿಲ್ ತೆಗೆಯೋಣ, ಸ್ವಲ್ಪ ಸಾಫ್ಟ್ ಆಗಲಿ. ಇನ್ನೊಂದು ಸೈಡಲ್ಲಿ ಇವಾಗ ನಾನು ಪ್ರಾನ್ಸ್ ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ 3 ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದನ್ನು ಕೂಡ ನಾವು ಫ್ರೈ ಮಾಡೋಣ. ನೀರುಳ್ಳಿ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ಸೈಜ್ 3 ಟೊಮೆಟೊವನ್ನು ಹಾಕಿದ್ದೀನಿ. ಟೊಮೆಟೊ ರೇಟ್ ಜಾಸ್ತಿ ಅಂತ ಎನಿಸೋರು 1 ಟೊಮೆಟೊ 2 ಟೊಮೆಟೊ ಹಾಕಿದರೂ ಆಗುತ್ತೆ. ಹಾಗೂ ಸ್ವಲ್ಪ ಹುಳಿಯನ್ನು ನೀವು ಸೇರಿಸ್ಬೋದು. ಓಕೆ, 1.5 ಚಮಚದಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೂ ಜೀರಾ ಪೌಡರ್ ಇಷ್ಟನ್ನು ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಇದಕ್ಕೆ ನಾನು ಕಾಯನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕಾಯನ್ನು ಸೇರಿಸಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಂತ ಎನ್ನುವರು ಜಾಸ್ತಿನೂ ಹಾಕ್ಬೋದು. ಇನ್ನೊಂದು ಸೈಡಲ್ಲಿ ನಾನು ಹೆಸರು ಮೊಳಕೆ ಬಂದಿದ್ದು ಅದನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ. ನೀರುಳ್ಳಿಯನ್ನು ಯಾವುದೇ ಒಗ್ಗರಣೆ ಏನು ಕೂಡ ಹಾಕ್ತಾ ಇಲ್ಲ, ಮಿಕ್ಸ್ ಮಾಡಿದ್ದೀನಿ. ಹಾಗೂ ನೀರನ್ನು ಸೇರಿಸಿ ಇದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಬೇಯಿಸುವಾಗ ಇದಕ್ಕೆ 2 ಹಸಿಮೆಣಸಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಓಕೆ, ಅಡುಗೆ ಬೇಗನೆ ನಡೀತಾ ಉಂಟು. ಇದು ನೋಡಿ ಸಾಫ್ಟ್ ಆಗಿದೆ. ಇವಾಗ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ
ಅಂದರೆ ಒಂದು ಟೊಮೆಟೊ ಪ್ಯೂರಿ ನಾನು ಗ್ರೈಂಡ್ ಮಾಡಿದ್ರಲ್ಲಿ ಸ್ವಲ್ಪ ಉಳಿದಿತ್ತು ನೋಡಿ, ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ನೀವು ಟೊಮೆಟೊನ ಕಟ್ ಮಾಡಿ ಹಾಕ್ಬೋದು ಅಥವಾ ಹಾಕದಿದ್ರೂ ನಡೆಯುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮೊದಲೇ ಹಾಕಬೇಕಿತ್ತು ನಾನು, ನೀರುಳ್ಳಿ ಫ್ರೈ ಮಾಡಿ ಆದಮೇಲೆ ನೆನಪಾಗಿರಲಿಲ್ಲ, ಹಾಗಾಗಿ ನಾನು ಆಮೇಲೆ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಇದು ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕುಂಟು. ಓಕೆ, ಇದು ಕುದಿ ಬರ್ತಾ ಉಂಟು. ಮುಚ್ಚಿ ಇದನ್ನು ಬೇಯಿಸೋಣ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಮಶ್ರೂಮ್ ಇತ್ತು, ಅದನ್ನು ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದು ಪರ್ಫೆಕ್ಟ್ ಆಗಿದೆ, ಬೆಂದಿದ್ದರೆ ಇನ್ನೊಮ್ಮೆ ನೀವು ಸಿಟಿ ತೆಗೆದು ಬೇಯಿಸಬೇಕಾಗುತ್ತೆ. ಇವಾಗ ಇದಕ್ಕೆ ನಾನು ತೆಂಗಿನಕಾಯನ್ನು ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯನ್ನು ಹಾಕೋಣ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ತೆಂಗಿನಕಾಯಿ ಇಷ್ಟ ಇಲ್ಲದವರು ಹಾಕದಿದ್ದರೂ ಆಗುತ್ತೆ, ಆದರೂ ತೆಂಗಿನಕಾಯಿ ಹಾಕಿದರೆ ಅದಕ್ಕೊಂದು ರುಚಿನೇ ಬೇರೆ. ಓಕೆ, ಇನ್ನೊಂದು ಸೈಡ್ ಅದು ತಣ್ಣಗಾಗಿದೆ. ಮಸಾಲ ಕೂಡ ರೆಡಿ ಮಾಡಿದ್ದು, ಅದನ್ನು ಗ್ರೈಂಡ್ ಮಾಡಬೇಕು. ನೈಸಾಗಿ ಆದಷ್ಟು ಗ್ರೈಂಡ್ ಮಾಡಿ. ನಾನು ಆವಾಗಲೇ ಹೇಳಿದೆ, ಯಾರಿಗೆ ಗ್ರೇವಿ ಜಾಸ್ತಿ ಇಷ್ಟ ನೋಡಿ ಅವರು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿ. ಇವಾಗ ಹೆಸರು ಮೊಳಗೆ ಬಂದಿದೆ, ಅದು ಕೂಡ ಬೆಂದು ಬಂದಿದೆ. ಅದಕ್ಕೆ ಕೂಡ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಈ ರೀತಿ ಡ್ರೈ ಆಗಿರಬೇಕು, ಚೆನ್ನಾಗಾಗುತ್ತೆ. ಓಕೆ, ಎಲ್ಲವೂ ಪಲ್ಯ ರೆಡಿ ಆಗ್ತಾ ಉಂಟು. ರೆಡಿಯಾಗಿದೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಓಕೆ, ಇಲ್ಲಿ ಫ್ಲಿವಿಟ್ ನನಗೆ ತುಂಬ ಕೆಲಸ ಮಾಡೋಕೆ ಉಪದ್ರ ಕೊಡ್ತಾ ಇದ್ದಾಳೆ, ಹಾಗಾಗಿ ಅವಳಿಗೆ ಜೋರು ಮಾಡ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಉಪದ್ರ ಕೊಡ್ತಾ ಇದ್ದಾಳೆ. ನೋಡುವಾಗ ನನಗೆ ಮತ್ತು ಫ್ಲಿವಿಟನ್ಗೆ ಜಗಳ ಆಯ್ತಾ ಅಂತ ಎನಿಸ್ಬೇಕು ಯಾರಾದರೂ. ಆ ರೀತಿ ನಾವು ಮಾಡ್ತಾ ಇದ್ವಿ. ನೋಡ್ಬೋದು ನೀವು ಎಷ್ಟು ಉಪದ್ರ ಕೊಡ್ತಾ ಇದ್ದಾಳೆ ಅಂತ ಇಲ್ಲ ಇಲ್ಲಿ. ಓಕೆ, ಪ್ರಾನ್ಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆಯನ್ನು ಸ್ವಲ್ಪ ಹಾಕಿದ್ದೀನಿ ಹಾಗೂ ಫ್ರೈ ಮಾಡಿದ ನೀರುಳ್ಳಿ, ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೂ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸೋಣ. ಹಾಗೂ ಬೇಕಾಗುವಷ್ಟು ನೀರು ಹಾಗೂ ಉಪ್ಪನ್ನು ಹಾಕಿ ಹದ ಮಾಡಿ ಕುದಿಲಿಕ್ಕೆ ಬಿಡೋಣ. ಇಲ್ಲಿ ಸಾರು ಕುದಿ ಬಂದಿದೆ, ಅದನ್ನು ಸಪ್ರೇಟಾಗಿ ಸ್ವಲ್ಪ ನಾನು ತೆಗಿತಾ ಇದ್ದೀನಿ ಮಶ್ರೂಮ್ಗೋಸ್ಕರ. ನೋಡಿ, ಸ್ವಲ್ಪ ತೆಗಿತಾ ಇದ್ದೀನಿ. ಮಶ್ರೂಮ್ ಕೂಡ ಸ್ವಲ್ಪ ಉಳಿದಿತ್ತು, ಅದನ್ನು ಇಟ್ಟರೆ ಏನೋ ಸುಮ್ಮನೆ ಹಾಳಾಗುತ್ತೆ, ಹಾಗಾಗಿ ಸಪ್ರೇಟಾಗಿ ಇದನ್ನು ಹಾಕಿ ಕುದಿಸ್ತೀನಿ ಮಶ್ರೂಮನ್ನು ಇದಕ್ಕೆ. ಹಾಗೂ ಈ ಸೈಡ್ ಸಾರು ಕುದಿ ಬರ್ತಾ ಉಂಟು ನೋಡಿ, ಅದಕ್ಕೆ ಕೂಡ ನಾನಿಲ್ಲಿ ಪ್ರಾನ್ಸನ್ನು ಹಾಕ್ತಾಯಿದ್ದೀನಿ. ಹಾಗೂ ಹುಳಿಯೆಲ್ಲ ಕಮ್ಮಿ ಇದೆ ಆದರೆ ಸ್ವಲ್ಪ ನೀವು ಹುಳಿಯನ್ನು ಸೇರಿಸಿ. ಓಕೆ, ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಗೂ ಗ್ಯಾಸನ್ನು ಆಫ್ ಮಾಡೋಣ. ಇನ್ನೊಂದು ಸೈಡ್ ನೋಡಿ, ಇದು ಕೂಡ ಕುದಿ ಬರ್ತಾ ಉಂಟು. ಇದಕ್ಕೆ ಕೂಡ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ, ಆವಾಗ ತುಂಬ ಚೆನ್ನಾಗಾಗುತ್ತೆ ಇದರ ರುಚಿ. ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಆದರೂ ನೋಡಿ ಇದರಲ್ಲಿ ಕುದಿ ಬರ್ತಾ ಉಂಟು. ಮಣ್ಣಿನ ಪಾತ್ರೆ ಅಂದರೆ ಹಾಗೆಯೇ. ಅಡುಗೆ ರೆಡಿ ಆಯಿತು, ಹಾಗಾಗಿ ಎಲ್ಲವನ್ನು ನಾನು ಹೊರಗಡೆ ಇಡಲಿಕ್ಕೆ ಹೇಳ್ತಾ ಇದ್ದೀನಿ ಇವಾಗ.
ಓಕೆ, ಅಡುಗೆ ರೆಡಿ ಆಯಿತು, ಇನ್ನು ಊಟ ಮಾಡೋದು. ಎಲ್ಲನೂ ಮಾಡಿ ಆಯಿತು. ಸಿಂಪಲ್ ಆದ ರೆಸಿಪಿ, ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ಎಲ್ಲರೂ ಕೂಡ. ಚೆನ್ನಾಗಿದೆ ಸಾರು. ಇದು ಕೂಡ ಅಷ್ಟೇ, ಖಾರ ಎಲ್ಲ ಕಡಿದು ನಾನು ಹಾಕಲಿಲ್ಲ ಇದಕ್ಕೆ, ಕಡಲೆಗೆ ಹೀಗಿನ ಸಿಂಪಲ್ ಮಸಾಲ ಹಾಕಿದ್ದೀನಿ. ಚೆನ್ನಾಗಾಗುತ್ತೆ ಅರ್ಜೆಂಟಲ್ಲಿ ಮಾಡೋದಂತೆ. ಓಕೆ, ನಾವೆಲ್ಲರೂ ಊಟ ಮಾಡ್ತೀವಿ, ಆಮೇಲೆ ಮಾತಾಡಲಿಕ್ಕೆ ಸಿಗ್ತೀವಿ. ಇಲ್ಲಿ ಇವಾಗ ನಾಳೆ ಬೆಳಿಗ್ಗೆಗೆ ರವಾ ಇಡ್ಲಿ ರೆಡಿ ಆಗ್ತಾ ಉಂಟು. ತುಂಬ ಚೆನ್ನಾಗಾಗುತ್ತೆ ರವಾ ಇಡ್ಲಿ. ಈ ರೀತಿ ನೀವು ಮಾಡಿದರೆ ಸುಮಾರು ಸಲ ನಾನು ರೆಸಿಪಿ ಹಾಕಿದ್ದೀನಿ, ಆದರೂ ಯಾರಿಗಾದರೂ ಬೇಕಿದೆ ಆದರೆ ನೀವು ಹೇಳ್ಬೋದು, ನಾನು ಇನ್ನೊಮ್ಮೆ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಹೊರಗಡೆ ಹೊರಟಿದ್ವಿ. ಎಷ್ಟೋ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ ಒಂದು ಗಿಫ್ಟ್ ಇವತ್ತು ನನಗೆ ಬರುತ್ತೆ. ಅವತ್ತು ಡೆಲ್ಲಿ ಹೋಗುವಾಗ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕಿಂತ ಮೊದಲು ನನ್ನ ಹಸ್ಬೆಂಡ್ ಹೋಗಿದ್ರು ಗಿಫ್ಟ್ ತೆಗೆಸ್ಕೊಡ್ತೀನಿ ಅಂತ ಹೇಳಿ. ಆದರೆ ಆಗಿರಲಿಲ್ಲ, ಅವ್ರಿಗೆ ಸಿಕ್ಕಿರಲಿಲ್ಲ. ಹೇಳಿದ್ದೆ ನಾನು ಆ ವಿಚಾರದಲ್ಲಿ. ಇವತ್ತು ಫೈನಲಿ ಆ ದಿನ ಬಂತು. ನನಗೆ ಆ ಗಿಫ್ಟ್ ಸಿಗ್ತಾ ಉಂಟು. ಏನಂತ ಹೇಳಿ ನಿಮಗೆ ಗೊತ್ತಾಗ್ಬೋದು ಕೆಲವರಿಗೆ, ಆದರೂ ಯಾರಿಗೆ ಗೊತ್ತಾಗಲಿಲ್ಲ ನೋಡಿ, ಅವರಿಗೆ ನಾನು ಆ ಗಿಫ್ಟು ನನ್ನ ಕೈಯಲ್ಲಿ ಬರುವಾಗನೇ ತೋರಿಸ್ತೀನಿ ಏನಂತ ಹೇಳಿ. ಮುಂಚಿನ ವಿಡಿಯೋ ನೋಡ್ಬೇಕಂತೆ ಏನಂತ ಹೇಳಿ. ಹಾಗೆ ಖುಷಿ ತುಂಬ. ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ. ನಾನು, ಲೆವಿಟಾ, ನವೀನು, ಫ್ಲೆವಿಟಾ, ರಾಯ್, ಇವರು ಮತ್ತೆ ನಮ್ಮ ಡ್ರೈವರ್, ಇಷ್ಟು ಜನ ನಾವು ಹೋಗ್ತಾ ಇದ್ದೀವಿ. ಹಾಗೂ ಇನ್ನೆಂತ ಹೇಳಿಕೊಂಡು ಅದೇ ಅಲ್ಲಿ ಹೋಗಿ ನಾನು ತೋರಿಸ್ತೇನೆ ನಿಮಗೆ ಏನು ಗಿಫ್ಟ್ ಬಂತು. ಹಾಗೂ ನನ್ನ ಖುಷಿಯಲ್ಲಿ ನೀವು ಕೂಡ ಖುಷಿ ಪಡಿ ಅಷ್ಟೇ. ಕ್ರಿಸ್ಮಸ್ ಬಂತು, ಆದರೆ ಶಾಪಿಂಗ್ ಏನು ಅಂದರೆ ಏನು ಕೂಡ ಆಗಲಿಲ್ಲ ನಮ್ಮದು. ಬಟ್ಟೆನೂ ನಮ್ಮದು ಇನ್ನೂ ಕೂಡ ರೆಡಿ ಆಗಲಿಲ್ಲ. ಏನು ಮಾಡಲಿಲ್ಲ ಈ ಸಲ, ಯಾಕೆ ಅಂತ ಗೊತ್ತಿಲ್ಲ. ಟೈಮೇ ಹೋಗ್ತಾ ಉಂಟು ಬಿಟ್ಟರೆ ಏನು ಕೂಡ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಸ್ವಲ್ಪ ಕ್ರಿಸ್ಮಸ್ದು ಡೆಕೋರೇಷನ್ ಅದು ಇದೆಲ್ಲ ಸಿಗುತ್ತೆ, ಅದೇ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ ನಾವು. ಓಕೆ, ಇಲ್ಲಿಂದ ನಾವು ಎಲ್ಲಿಗೆ ಹೋದ್ವಿ, ಏನು ಗಿಫ್ಟ್ ಸಿಕ್ತು ನನಗೆ, ಎಲ್ಲವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗಾಗಿ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ವೆಯ್ಟ್ ಮಾಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲಿಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.